ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ನೋಡೋಣ. ಮೊದಲು ನಿಮ್ಮ ಪ್ರೊಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ 3 ಲೈನ್ಸ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಅದಾದ ಬಳಿಕ ಅಕೌಂಟ್ಸ್ ಸೆಂಟರ್ ಆಪ್ಷನ್ ಕಾಣಿಸುತ್ತೆ. ಅಕೌಂಟ್ ಸೆಂಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಂಪಾರ್ಟೆಂಟ್ ನೋಟ್ ಏನಂತ ಹೇಳಿದ್ರೆ, ನೀವು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಡಿಲೀಟ್ ಮಾಡಿದ್ರೆ ಅದರಲ್ಲಿರೋ ಫೋಟೋಸ್, ವಿಡಿಯೋಸ್, ಮೆಸೇಜಸ್, ಫಾಲೋವರ್ಸ್ ಎಲ್ಲ ಕೂಡ ಡಿಲೀಟ್ ಆಗುತ್ತೆ. ಸೊ ಇದು ಗಮನದಲ್ಲಿರಬೇಕು ನಿಮಗೆ. ಎಲ್ಲ ಓಕೆ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಅದಾದ ಬಳಿಕ ಮ್ಯಾನೇಜ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಅದಾದ ಬಳಿಕ ಈ ಥರ ಶೋ ಆಗುತ್ತೆ. ಇಲ್ಲಿ ಮೇಲ್ಗಡೆ ಮ್ಯಾನೇಜ್ ಅಂತ ಇನ್ನೊಂದು ಆಪ್ಷನ್ಸ್ ಕಾಣಿಸುತ್ತೆ. ಸೊ ಮ್ಯಾನೇಜ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಅಂತ ಇನ್ನೊಂದು ಆಪ್ಷನ್ ಬರುತ್ತೆ. ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ 2 ಆಪ್ಷನ್ ಬರುತ್ತೆ, ಒಂದು ಡಿಆಕ್ಟಿವೇಟಿಂಗ್ ಅಕೌಂಟು, ಇನ್ನೊಂದು ಡಿಲೀಟಿಂಗ್ ಅಕೌಂಟು. ಸೊ ಎರಡರ ಬಗ್ಗೆನೂ ಸಣ್ಣದಾಗಿ ಹೇಳಬೇಕು ಅಂದರೆ, ಡಿಆಕ್ಟಿವೇಟಿಂಗ್ ಅಕೌಂಟ್ ಅಂತ ಹೇಳಿದ್ರೆ ಸೊ ನಿಮ್ಮ ಅಕೌಂಟನ್ನು ಟೆಂಪ್ರರಿಯಾಗಿ ಡಿಸೇಬಲ್ ಮಾಡೋದು. ನಿಮ್ಮ ಅಕೌಂಟ್ ಹೈಡ್ ಆಗಿರುತ್ತೆ, ಯಾರಿಗೂ ತೋರಿಸೋದಿಲ್ಲ, ಮತ್ತು ನಿಮ್ಮ ಡಾಟಾ ಕೂಡ ಸೇಫ್ ಆಗಿರುತ್ತೆ ಈ ಥರ ಮಾಡಿದ್ರೆ. ಮತ್ತು ಲಾಗಿನ್ ಮಾಡಿದ್ರೆ ಅಕೌಂಟ್ ಆ್ಯಕ್ಟಿವ್ ಕೂಡ ಆಗುತ್ತೆ. ಅದು ಡಿಲೀಟ್ ಅಕೌಂಟ್ ಅಂತ ಹೇಳಿದ್ರೆ ಪರ್ಮನೆಂಟಾಗಿ ಅಕೌಂಟು ಡಿಲೀಟ್ ಆಗುತ್ತೆ. ಫೋಟೋಸ್, ವಿಡಿಯೋಸ್, ಮೆಸೇಜಸ್ಸು ಎಲ್ಲನೂ ಹೋಗುತ್ತೆ. ಸೊ ನಿಮ್ಮ ಹತ್ರ ಇನ್ನೊಂದು ಅಕೌಂಟ್ ಇದೆ, ಈ ಅಕೌಂಟ್ ಬೇಡ, ಡಿಲೀಟ್ ಮಾಡಲೇಬೇಕು ಅಂತ ಹೇಳಿದ್ರೆ ಡಿಲೀಟ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮಾಡಿ. ಅದಾದ ಬಳಿಕ ರೀಸನ್ ಕೇಳುತ್ತೆ, ಯಾಕೆ ಇನ್ಸ್ಟಾಗ್ರಾಮನ್ನು ಬಿಡ್ತಿದ್ದೀರಾ ಏನು ಅಂತ. ಸೊ ನಾನಿಲ್ಲಿ ಕ್ರಿಯೇಟೆಡ್ ಅನದರ್ ಅಕೌಂಟ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ರೀಸನ್ ಏನು, ಇನ್ಸ್ಟಾಗ್ರಾಮ್ ಈ ಅಕೌಂಟ್ ಡಿಲೀಟ್ ಮಾಡೋದಕ್ಕೆ ಅಂತ ಸೆಲೆಕ್ಟ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನು ಅದಾದ ಬಳಿಕ ಇನ್ನೊಂದು ಸರಿ ಕೇಳುತ್ತೆ, ಸೊ ಡಿಲೀಟ್ ಮಾಡ್ತೀರೇನು ಅಂತ. ಸೊ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಅದಾದ ಬಳಿಕ ಇಲ್ಲಿ 2 ಆಪ್ಷನ್ ಬರುತ್ತೆ. ಸೊ ಡಿಆಕ್ಟಿವೇಟು ಮಾಡ್ಬೋದು ನೀವು ಡಿಲೀಟ್ ಮಾಡೋ ಬದಲು ಅಂತ ಒಂದು ಆಪ್ಷನ್ ಕೇಳುತ್ತೆ. ಇನ್ನೊಂದು ಇನ್ಫಾರ್ಮೇಷನ್ ಬೇಕಾದರೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಲೈಕ್ ನಾನಿಲ್ಲಿ 19 ಪೋಸ್ಟ್ ಹಾಕಿದ್ದೀನಿ, ಹಾಗೆಯೇ 4 ಫಾಲೋವರ್ಸ್ ಇದ್ದಾರೆ. ಸೊ 19 ಪೋಸ್ಟಿನ ಡಾಟಾ ಏನಾದರೂ ನನಗೆ ಬೇಕು ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಏನೂ ಬೇಡ ನನಗೆ, ಈ ಅಕೌಂಟೇ ಬೇಡ, ಏನೂ ಬೇಡ ಅಂತ ಹೇಳಿದ್ರೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ಬಳಿಕ ನಿಮ್ಮ ಅಕೌಂಟ್ನ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಿಮ್ಮ ಅಕೌಂಟ್ನ ಪಾಸ್ವರ್ಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಒನ್ಸ್ ಏನಾದರೂ ನಿಮ್ಮ ಅಕೌಂಟಲ್ಲಿ ಡಿಲೀಟ್ ಮಾಡಿದ್ರೆ 30 ದಿನಗಳ ಕಾಲಾವಕಾಶ ಇರುತ್ತೆ ಆ ಅಕೌಂಟನ್ನು ರೀಲಾಗಿನ್ ಆಗೋದಕ್ಕೆ. ಸೊ 30 ದಿನ ಆದ ಬಳಿಕ ಈ ಅಕೌಂಟು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದೆ. ಸೊ ನಾನು ಇವತ್ತು ಅಕೌಂಟ್ ಡಿಲೀಟ್ ಮಾಡಿದ್ದೀನಿ ಅಂದರೆ 9 ಮೇ ತನಕ ನಾನು ತಿರ್ಗಾ ಲಾಗಿನ್ ಮಾಡ್ಬೋದು. ವಾಪಸ್ ಲಾಗಿನ್ ಆದರೂ ಕೂಡ ಲಾಗಿನ್ ಆಗುತ್ತೆ, ಡಿಲೀಟ್ ಆಗಿರೋದಿಲ್ಲ ಅಕೌಂಟು. ಸೊ 9 ಮೇ ಬಳಿಕ ನಾನು ಏನಾದರೂ ಬಂದು ಲಾಗಿನ್ ಆದರೆ ಅಕೌಂಟು ಡಿಲೀಟ್ ಆಗಿರುತ್ತೆ. ಈ ಥರ 30 ದಿನಗಳ ಕಾಲಾವಕಾಶ ಕೂಡ ಕೊಡ್ತಾರೆ. ಸೊ ಈ ಥರ ಲೇಟೆಸ್ಟ್ ಅಪ್ಡೇಟ್ನ ಬಳಿಕ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡ್ಕೊಬಹುದು. ಸೊ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಅಕೌಂಟನ್ನು ಡಿಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ 30 ದಿನಗಳ ಕಾಲ ಟೈಮ್ ಕೊಡ್ತಾರೆ. ಸೊ ಆ ಸಮಯದಲ್ಲಿ ಲಾಗಿನ್ ಆದರೆ ಅಕೌಂಟ್ ಮತ್ತೊಮ್ಮೆ ಆ್ಯಕ್ಟಿವ್ ಆಗುತ್ತೆ. 30 ದಿನ ಆದಮೇಲೆ ನಿಮ್ಮ ಫೋಟೋಸ್, ವಿಡಿಯೋಸ್, ಮೆಸೇಜಸ್, ಫಾಲೋವರ್ಸ್ ಎಲ್ಲ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ, ಮತ್ತೆ ಸಿಗೋದಿಲ್ಲ ಅದು. ಇನ್ನು ಆ ಯೂಸರ್ ನೇಮ್ ಕೂಡ ಸಿಗೋದಿಲ್ಲ. ಇದು ಒಂದು ಅಂಶ ನೀವು ಗಮನಿಸಬೇಕು. ಸೊ ಇದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ಸೊ ನಿಮಗೆ ಅಕೌಂಟ್ ಡಿಲೀಟ್ ಮಾಡಲೇಬೇಕು ಅಂತ ಹೇಳಿದರೆ ಈ ವಿಡಿಯೋದಲ್ಲಿರೋ ಸ್ಟೆಪ್ಸನ್ನು ಫಾಲೋ ಮಾಡಿ. ಲೇಟೆಸ್ಟ್ ಆಗಿ ಅಪ್ಡೇಟ್ನ ಬಳಿಕ ಈ ರೀತಿಯಾಗಿ ಸ್ಟೆಪ್ಸು ಚೇಂಜ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಲೈಕ್ ದ ಕಂಟೆಂಟ್. ಥ್ಯಾಂಕ್ ಯು.